ನೋಡು ನಿನ್ ಗಂಡ ಇದ್ನಲ್ಲ ಮೊದಲನೇ ಗಂಡ ಏನವಳು ಮೂರನೇ ಹೆಂಡ್ರವಳಲ್ಲ ಇವಾಗ ಬಸ್ರಿನಂತೆ. ಹ್ಮ್ ನನಗೂ ವಿಷಯ ಗೊತ್ತಾಯ್ತು. ಈ ವಯಸ್ಸಾಗ ಏನಕ್ಕೆ ಬೇಕಿತ್ತ ಏನ್ ಕತೆಯೋ. ಏನಾರ ಮಾಡ್ಕೊಂಡ್ಲಿ ಬಿಡು. ಆ ನನ್ನ ಮಗನ್ ಬಿಟ್ನಲ್ಲ ಒಳ್ಳೆ ಕೆಲಸ ನೀ ಮಾಡಿದೀನಿ ನಾನಂತೂ. ಆ ಶಾರದಿಗಂತೂ ಸರಿಯಾಗಿ ನೀ ಆಗೈತೆ. ಇನ್ನೇನ್ ಬೇಕಮ್ಮ ನನಗೆ ಏನ ಮಾಡ್ಕೊಂಡು ಸಾಯ್ಲಿ ಬಿಡು. ಹೊಳಿಯ ಎಲ್ಲವನಿ ಅಂತ ಹೇಳ್ಬಿಟ್ಟು ಏನಾರ ವಿಚಾರಿಸ್ದ ಅಲ್ಲಿ ಓಪರ್ ನನ್ನ ಮಗ ಮನಗ್ ಬರ್ಲಿಲ್ಲ ಅಂದ್ರೆ ನೀ ಭಾಳ ನೆಮ್ಮದಿಯಾಗಿರ್ತೀನಿ ಕಣಮ್ಮ. ಬುಡತ್ತಾಗೆ ನಮ್ಮ ಮನೆ ಬರ ಇನ್ನೇನಾಯ್ತದೆ ನೋಡು. ಇವಳಿಗೂ ಇನ್ನೇನು 9 ತಿಂಗಳಾಯ್ತಾ ಬಂತು. ಈಗ ಸೀಮಂತ ಗಿಮಂತ ಈ ಮುಂದಿನ ತಿಂಗಳಿಗೇನೋ 9 ತಿಂಗಳು ಬೀಳ್ತದೆ. ಸೀಮಂತ ಗಿಮಂತ ಎಲ್ಲ ಮಾಡಬೇಕು. ಗಂಡಿಲ್ಲ ಅಂದರೆ ಸಂದಕ್ಕಿರಕ್ಕಿಲ್ಲ. ಜನ ತಲಾಕು ನನ್ನ ಮಾತಾಡ್ತಾರೆ. ಮಗ ಆದ್ಮೇಲೆ ಎತ್ತನ ಹೊಂಟೋಗಿದ್ದಿದ್ರೆ ನಾನು ಸುಮ್ಮನೆ ಆಯ್ತಿದ್ದೆ. ಏನು ಮಾಡ್ತೀಯಾ ಏನೋ ನಮ್ಮ ಮನೆ ಬರಹನೇ ಸರಿ ಇಲ್ಲ. ಎಂತ ನನ್ನ ಮಕ್ಕಳು ಸಿಕ್ಬಿಟ್ರಮ್ಮ ನಮಗಂತೂ. ನನ್ನ ಜೀವನನೂ ಹಂಗೆ ಆಯಿತು, ನನ್ನ ಮಗಳ ಜೀವನನೂ ಹಂಗೆ ಆಯಿತು. ಎತ್ತನ ಕಳಿಸ್ಬಿಡನಿ ಅಂತಂದ್ರೆ ಆಯ್ತಿಲ್ಲ. ಆ ಸಾವುಕಾರನ ಮದುವೆ ಮಾಡ್ಕೊಂಡಿದ್ದಲ್ಲ, ಚಿಕ್ಕ ಸಾವುಕಾರನ, ಅವನ ಜೊತೆನೇ ನಾ ಇದ್ದಿದ್ರೆ ಈ ಸತಿಗೆ ಹಂಗನ್ವೇ ಜೀವನ ನಡೆಯೋದು. ಏನೋ ತಳ್ಕು ಬಳ್ಕು ಮಾತು ಮುರುಳಾಗ್ಬಿಟ್ಟು ಓಡೊಂಟೋಗ್ಬಿಟ್ಟು ಎಂಥ ಕೆಲಸ ಮಾಡ್ಕೊಬಿಟ್ಲು. ಏನೋ ಬಿಡಮ್ಮ. ನೋಡಮ್ಮಿ ನಾನು ಯಾವಾಗ ಸಾಯ್ತೀನೋ ನಾ ಕಾಣೆ. ಈಗಲೂ ಆಗ್ಲೂ ಅನ್ನಂಗೈತೆ ನನ್ನ ಪಿರಾಣ ನನಗೆ. ವಯಸ್ಸು ಆಗೋಯ್ತು, ಹಣ್ಣು ಮುದುಕಿ ಆಗಿವ್ನಿ. ನಾನು ನಂಬ್ಕೊಂಡು ಜೀವನ ಮಾಡೋಕ್ಕಾಯ್ತದ? ನೋಡಮ್ಮಿ ಈ ಮನೆ ಒಂದು ಬಿಟ್ರೆ ನಿನಗೆ ಅಂತ ಹೇಳ್ಬಿಟ್ಟು ನಯ ಪೈಸೋದು ಕಾಸೂ ಇಲ್ಲ, ಏನೂ ಇಲ್ಲ. ಜೀವನಕ್ಕೆ ಏನಾರ ಒಂದು ಆಧಾರ ಮಾಡ್ಕ. ನೀನು ಎಷ್ಟು ದಿನ ಅಂತ ಕೂಲಿನಲ್ಲಿ ಹೋಗ್ಬಿಟ್ಟು ದುಡಿತೀಯ ಹೇಳು. ಏನಾರ ಒಂದು ಜೀವನಕ್ಕೆ ಮಾಡ್ಕೊಬಿಡು, ಹೆಂಗೋ ಸೋರೋಯ್ತದೆ. ಸರಿನೇ? ಹಿಂಗೆ ಇದ್ರೆ ಕಷ್ಟ ಆಯ್ತದೆ. ಏನು ಮಾಡೋದು ಕಣಮ್ಮ, ನಂಗೂ ವಯಸ್ಸಾಯಿತು. ಏನು ಮಾಡೋದು, ಚಿಕ್ಕ ವಯಸ್ಸಿದ್ದಾಗ ತೆಪ್ಪು ಕೆಲಸಗಳು ಮಾಡ್ಕೊಂಬಿಡ್ತೀವಿ. ಈಗ ಆಮೇಲೆ ವಯಸ್ಸಾದಾಗ ಯೋಚನೆ ಮಾಡೋದು ಏನು ಮಾಡನಿ ಅಂತ. ವಯಸ್ಸಿದ್ದಾಗ ಕಣ್ ಕಾಣಕ್ಕಿಲ್ವಂತೆ. ಈಗ ಎಲ್ಲ ಆದಮೇಲೆ ನೀನು ಹಿಂಗೆ ಕಾಣೋದು. ಇವಳು ಯಾಕಪ್ಪ ಬ್ಯಾಗ್ ಸಮೇತ ಇಲ್ಲೂ ಬಂದ್ಲು? ಏನು ಸೊಪ್ಪಿನ ಸಾರೆ ನೀವತ್ತು? ಮಾಡ್ರಿ ಸೊಪ್ಪಿನ ಸಾರೆ ನೀನು ಯಾಕೆ ಬಂದೆ? ಕಿತ್ತೋದ್ ಮನೆ ಹೇಳಿ ನಮ್ಮ ಮನೆಗೆ ಯಾರು ಕರೆದವ್ರು ನೀನು ಬಾ ಅಂತ ಹೇಳ್ಬಿಟ್ಟು. ನೀನು ನೋಡೋಣ ನನಗೆ ಮೈಯೆಲ್ಲ ಪರ್ಚ್ಕೊಳಂಗಾಯ್ತದೆ. ನೀನು ಬರ್ಬೇಡ ಅಂತ ಹೇಳಿದ್ರೆ ನಮ್ಮ ಮನೆಗೆ ನಿನ್ನ 2 ಸೋಕ್ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನೀನು ಎಷ್ಟೆಲ್ಲ ಅನ್ಕೊಂಡಿದ್ದೆ. ಯಾಕೆ ಬಂದೆ ಇಲ್ಲಿಗೆ? 3 ಬಿಟ್ಬಿಟ್ಟು ನೀನು ಮನೆ ಮರದಿ ಬಿಟ್ಟಳೆ 3 ಬಿಟ್ಟಳೆ. ನೀನು ಮಕ್ಕಿಷ್ಟು ಬೆಂಕಿ ಯಾಕ ನಿನಗೆ? ಯಾವ ಜನ್ಮದಾಗೆ ಏನು ಋಣ ಹೊತ್ಕೊಂಡಿದ್ನೋ ಕಾಣೆ. ಯಾವಾಗ ಬಂದು ಕಾಟ ಕೊಡ್ತಿಯಲ್ಲೇ. ಯಾಕೆ ಬಂದೆ ನೀನು? ಯಾಕೆ ಬಂದೆ ಅಂದ್ರೆ ಇನ್ಮೇಲೆ ಇಲ್ಲೇ ಇರನಿ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಏನೋ ಇದೇ ನಿಮ್ಮ ಅತ್ತೆ ಮನೆ ಮಾಮೂನ್ ಮನೆ ಅನ್ಕೊಬಿಟ್ಟಿದ್ಯಾ? ನಿಂಗೆ ಬೇಕಾದಾಗೆಲ್ಲ ಬರಕ್ಕೆ. ನೋಡು ನನಗೂ ನಿಂಗೂ ಯಾವ ಸಂಬಂಧ ಅಂತ ಹೇಳ್ಬಿಟ್ಟು ಇಲ್ಲಿ ಬತ್ತಿಯಲೇ ಒಯ್ತಾಡ್ ಸುಮ್ಕೆನೆಯಾ. ಊರ್ ಮುಂದೆ ಎಲ್ಲ ಜುಟ್ಟು ಇಟ್ಕೊಂಡು ಬಡ್ದಾಡ್ಮೇಲೆ ಯಾಮಕ ಹೊತ್ಕೊಂಡ ಮನೆಗೆ ಬಂದಿದ್ಯಾ ನೀನು? 3 ಬಿಟ್ಬಿಟ್ಟು ಸುಮ್ಮನೆ ಹೋದ್ರೇನಿಯೇ ಸರಿ. ಮನೆ ಬಿಟ್ಬಿಟ್ಟು ಇಲ್ಲ ಅಂತಂದ್ರೆ ನಾನು ಗ್ರಾಚಾರ ಬುಡಿಸ್ಬಿಡ್ತೀನಿ. ನೋಡಿ ನೀವೇನೇ ಹೇಳಿದ್ರು ನಾನು ಇದೇ ಮನೆಗೆ ನೀ ಇರ್ತೀನಿ. ಏನ್ ಮಾಡ್ತೇನು ನಿನ್ನೊಳಿಯ ಲೋಪರ್ ಬಡ್ಡಿ ನನ್ನ ಮಗ. ನಿನ್ನೊಳಿಯ ನನ್ನ ಮನೆಯ ಪತ್ರವ ತಗೊಂಡೋಗ್ಬಿಟ್ಟು ಆ ನನ್ನ ಮಗಂಗೆ ಅಡ ಇಕ್ಬಿಟ್ಟು ದುಡ್ಡು ಹೊತ್ಕೊಂಡು ಹೊಂಟೋಗ್ಬಿಟ್ಟನಲ್ಲ. ಆ ನನ್ನ ಮಗನ್ ಕರ್ಸಿ ನನ್ನ ಮಗ ಅರ್ಧ ನಿನ್ನ ಮಗ ಅರ್ಧ ತಾನೇ ತಿಂದಾಕಿರೋದು. ನನ್ನ ಹಂಗ 1 ಲಕ್ಷ ಚಿಲ್ಲರೆ ಹೊಂದಿಸ್ಕೊತೀನಿ, ನೀನು 1 ಲಕ್ಷ ಚಿಲ್ಲರೆ ಹೊಂದಿಸ್ಕೊಡು ನನಗೆ. ಆಮೇಲೆ ನಾನು ಮನೆ ಬಿಟ್ಬಿಟ್ಟು ಹೊಂಟೋಯ್ತೀನಿ. ನನ್ನ ಮಗ ಎಲ್ಲ ಹೇಳು. ನಿನ್ನೊಳಿಯ ಸೇರಿನಂತೆ ಸಾಲ ಮಾಡ್ಕೊಂಡು ಎಲ್ಲ ಇಸ್ಕೊಂಡ್ರದು. 1,25,000 ಕೊಟ್ರೆ ಇಲ್ಲಿಂದ ಹೋಯ್ತೀನಿ. ಇಲ್ಲ ಅಂದ್ರೆ ಇರಷ್ಟು ದಿನನೂ ನಾನು ಇದೇ ಮನೆಗೆ ನೀ ಇರ್ತೀನಿ. ಆ ಬಡ್ಡಿ ನನ್ನ ಮಗ ಸಾಲ ಮಾಡಿರೋದು ನಾನಲ್ಲ. ಹೋಗ ಬಡ್ಡಿ ನನ್ನ ಮಗನ ಹತ್ರ ಇಸ್ಕ. ನಂಟಾಗ ಯಾಕೆ ಬಂದು ಸಾಯ್ತಾ ಇದೆಯಾ ಇಲ್ಲಿ? ನಾನು ಯಾಕೆ ಕೊಡ್ಲಿ ನಿನಗೆ? ಮಾನ ಮರ್ವದಿ ಬಿಟ್ಟೋಳೆ ಹೋಗಿ ಸುಮ್ಕೆನಿಯ. ನಂಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ ನೀನು. ಹೋಗಿ ನಾನು ಒಳಿನ ಕಾಲಕ್ಕೂ ಕೈಗೋ ಬಿದ್ದು ಇಸ್ಕ ಹೋಗು. ನನಗೂ ನನ್ನ ಮಗಂಗೂ ಯಾವ ಸಂಬಂಧನೂ ಇಲ್ಲ. ಯಾವ ಸಂಬಂಧನೂ ಇಲ್ದಿದ್ದೇನೆ. ನಿನ್ನ ಮಗಳು ಬಸ್ರಾಗವಳ? ಇಲ್ಲ ಏನೋ ಡೈವರ್ಸ್ ಆಗೋಗ್ಬಿಟ್ಟೈತಾ ನಿನ್ಗೂ? ಅಲ್ಲ ನಿನ್ನ ಮಗಳಿಗೂ ಅಳಿಯೋಂಗೆ ಏನಿಲ್ಲ ತಾನೆ? ಎಲ್ಲ ಸಂದಕ್ಕೆ ಇದ್ದೀರಾ, ಮನೆಗೆಲ್ಲ ತೂರಾಡ್ತೀರಾ, ದುಡ್ಡೆಲ್ಲ ಕಾಸೆಲ್ಲ ತಂದು ಕೊಡ್ತಾನೆ. ಇವಾಗ ಸಂಬಂಧ ಗಿಂಬಂಧ ಇಲ್ಲ ಅಂತ ಹೇಳಿದ್ರೆ ನೋಡು ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನೆ ಪತ್ರ ಅಡ ಇಕ್ಬಿಟ್ಟು ನನ್ನನ್ನ ಬೀದಿಗೆ ತಗೊಬಿಟ್ಟು ಬಂದಿದ್ದು ನಿನ್ನೊಳಿಯನುವೆ. ನಿನ್ನೊಳಿಯಂಗೆ ಅರ್ಧ ಪಾಲೈತೆ. ನಿನ್ನೊಳಿಯನ್ನು ಸಾಲ ಮಾಡ್ಬಿಟ್ಟು ಹೋಗಿರ್ಬೇಕಾದ್ರೆ ನನ್ನ ಮನೆ ಅಡ ಇಕ್ಕಿರೋದು ನನ್ನ ಮನೆ ಹೋಯ್ತು. ನೀನು ನಿಮ್ಮ ಅಮ್ಮ ನಿನ್ನ ಮಗಳು ಮಾತ್ರ ಹೊಟ್ಟೆ ತುಂಬ ತಿನ್ಕೊಂಡು ಮನೆಗೆ ನೆಮ್ಮದಿಯಾಗಿರ್ರಿ. ನಾನಿಲ್ಲಿ ಬಾಯಿ ಬಡ್ಕೊಂಡು ಸಾಯ್ತೀನಿ. ಸರಿನಾ? ನೋಡು ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಮನೆ ವಾಪಸ್ ಬರೋ ಗಂಟ ನಾನು ಇಲ್ಲೇ ಇರ್ತೀನಿ. ಪಂಚಾಯತಿ ಕಲತ್ಯಾ ಕಲಾಕ್ ಹೋಗಿ ಪಂಚಾಯತಿ ಹೇಳ್ತೀನಿ. ಪಂಚಾಯತಿನಾಗೆ ನೀನು ಒಳಿಯನೇ ನನ್ನ ಸಾಲ ತಗೊಂಡಿದ್ದು ಅಂತ ಆ ಅಪ್ಪಂತಾಗ ನಾನು ಹೋಗಿ ಕೇಳ್ಕೊಬಿಟ್ಟು ಬಂದೆ. ಬೆಳಿಗ್ಗೆ ಹೋಗಿದ್ದೆ ನಾನು. ಯಾರು ಕೊಟ್ಟಣ ದುಡ್ಡು ಅಂದಿದ್ದಕ್ಕೆ ಹಿಂಗೆ ಇಬ್ರಿಗೂ ಸೇರ್ಕೊಟ್ಟೆ ಅಂತ ಹೇಳ್ದ. ಪೈಲ್ವನ್ ಪಾಪಣ್ಣ ಅಂತ ನೀನು ಹೋಗಿ ಕೇಳ್ಕೊಂಬಿಟ್ಟು ಬಾ ಹೋಗು. ಆಮೇಲಿಂದ ನೋಡಿ ಬಂತೆ ಯಾವ್ದು ನ್ಯಾಯ ಯಾವ್ದು ನೀತಿ ಅಂತ. ಪಂಚಾಯತಿನೂ ಕಲಾಕು ನನಗೇನಂತೆ. ನಾನು ಮಾತಾಡ್ತೀನಿ ಪಂಚಾಯತಿನಾಗೆ. ನೀ ಸಾಕ್ಷಿ ಸಮೇತ ತಗೊಬಿಟ್ಟು ಬರ್ತೀನಿ ಪಂಚಾಯತಿನಾಗೆ. ನೋಡು ಈ ಮನೆಗೆ ನನಗೂ ಜಾಗ ಇತ್ತು ಅಷ್ಟೇ. ಇನ್ಮೇಲೆ ಈ ಮನೆಗೆ ಇರ್ತೀನಿ. ಅಯ್ಯಯ್ಯೋ ಭಗವನ್ನೇ, ಇರಕ್ಕೆ ಅಷ್ಟೇ ನಮಗೆ ಸಾಕಾಗೈತಿ. ಏನವ ನೀನು ಹಿಂಗೆ ಬಂದ್ಬಿಟ್ರೆ ಹೆಂಗೆ? ಏನೋ ದೊರ್ಬೇಸಿಯೋ ನೊಳಿಯ ಮಟ್ರ ಕೆಲಸಕ್ಕೆ ನೀನು ಬಂದ್ಬಿಟ್ಟು ನಮ್ಮ ಮನೆಗೆ ಟಿಕಾಣಿ ಉಡ್ತೀನಿ ಅಂತಂದ್ರೆ ಹೆಂಗವ? ನಮಗೂ ಏನು ಗೊತ್ತಾಗೈತೆ? ನನ್ನ ಮಗಳು ಕೂಲಿನಲ್ಲಿಗೆ ಹೋದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಅಂತದ್ರಾಗೆ ನೀನು ಬಂದ್ಬಿಟ್ಟು ಇಲ್ಲೇ ಕುಂತ್ಕೊಬಿಟ್ರೆ ನನ್ನ ಮಗಳು ಎಲ್ಲೋಗಿ ಸಾಯ್ತಾಳೆ ಹೇಳು. ನೋಡವ ನಿನ್ನ ದಾರಿ ನೀನು ನೋಡ್ಕ. ಏನೋ ಅವನು ನನ್ನ ಮೊಮ್ಮಗಳು ಗಂಡ ಬಂದ್ಮೇಲೆ ಒಂದು ಕಿತ್ತ ಮಾತಾಡ್ಬಿಟ್ಟು ಅದು ಎಷ್ಟು ದುಡ್ಡು ಐತೆ ಅಷ್ಟು ಇಸ್ಕೊಂಡು ಹೋಗಿವಂತೆ. ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಕಣವ. ನೀನು ದಯವಿಟ್ಟು ಹೋಗ್ಬಿಡಿ ಇಲ್ಲಿಂದ.
ಏನೋ ಹೇಳ್ತೀರಾ ಹೋಗಿ ಹೋಗಿ ಅಂತ ನಾನ್ ತಾನೇ ಎಲ್ಲೋಗ್ಬಿಟ್ಟು ಯಾರ ಮನೆಯಾಗಿರ್ಲಿ ಇರೋ ಮನೆ ಒಂದ್ ಮನೆ ಅಡ ಇಕ್ಬಿಟ್ಟು ಎಲ್ಲ ದುಡ್ಡು ಬಾಸ್ಕೊಂಡ್ ತಿಂದಾಕಿದ್ರೆ ನಾನ್ ತಾನೇ ಎಲ್ಗೋಗ್ಲಿ ಕಣಜೆ. ನಾನು ಎಲ್ಲೋಗ್ಲಿ ಹೇಳಿ ನೀವೇನೇನಿಯ ಇಂತ ತಗೋಗಿ ಅಂತ ಹೇಳ್ರು ಅಂತ ತಗೋಯ್ತೀನಿ. ಕೆರೆ ಬಾವಿ ನೋಡ್ಕೋಬೇಕು ಅಂತ ಹೋಗಿದ್ದೆ. ಆಮೇಕಿಂದ ಅನ್ನಿಸ್ತು ನನ್ನ ಮಗ ಒಳ್ಳೆ ಕೆಲಸದಾಗ ಸೇರ್ಕೊಂಡವನೆ, ಒಂದ್ ತಿಂಗಳು ಅಷ್ಟೊತ್ತಿಗೆ ಬಂದು ಕರ್ಕೊಂಡೋಯ್ತಾನ ನನ್ನ ಬೆಂಗ್ಳೂರ್ಗೆನೇನಿಯ. ಅದಕ್ಕೇನಿಯ ನಾನುನುವೆ ಸುಮ್ನೆ ಯಾಕೆ ಅಂತ ಹೇಳ್ಬಿಟ್ಟು ಸುಮ್ನಾಗಿವ್ನಿ ನಾನು ಒಂದ್ ತಿಂಗಳು ಗಂಟ ಯಾರ ಮನೆಗಿರ್ಲಿ ಅಂತ. ಹೋಗಿದ್ದೆ. ಆ ಬೆಣ್ಣೆ ಶಾಂತಮ್ ನನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು ದರ್ಬೇಸಿ. ಇನ್ನ ಪೊದ್ದು ಹೊತ್ತಿಗೆ ಮನ್ಗೆ ಹೋಗಕ್ಕೆ ಸೊಸೆ ಬಂದವಳೆ. ಸೊಸೆ ಅಂತನೂ ಒಳ್ಳೆ ಅಂಡಲ್ಲ ಮಿದ್ದಂಗೆ, ಒಳಗಡಿಕೆ ಬಿಟ್ಕೊಳಕಿಲ್ಲ, ಹುಟ್ಟು ಬಜಾರಿ. ಆ ನೀನ್ ಹೋಗಿದ್ದೆ ಎಲ್ಲರಿಗೂ ಗೊತ್ತಿರೋದಕ್ಕೆ ತಾನೇ. ನೀನ್ ಯಾರು ಮನೆ ಒಳಗಡೆ ಸೇರಿಸ್ತಾ ಇಲ್ಲ. ನಾನು ಇವಾಗ ಸೇರಿಸ್ಬಿಟ್ಟು ನನ್ನನ್ನು ಬೀದಿ ತಗೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತಿದ್ಯಾ. ನೋಡು, ನಮ್ಮ ಮನೆಯಾಗ ಒಂದು ಬಿಡುಗಾಸಷ್ಟು ದುಡ್ಡು ಕೊಡಕ್ಕಿಲ್ಲ, ನಿಂಗೆ ಜಾಗನೂ ಕೊಡಕ್ಕಿಲ್ಲ, ಒಯ್ತಾ ಇರಬೇಕು. ಇರೋದು ನಂದು ಇದೊಂದೇ ನನಗೆ ಮನೆ ಅಂತ ಇರೋದು. ಇದು ಬಿಟ್ಬಿಟ್ರೆ ನನಗೆ ತಾನೇ ಏನೈತೆ ನನ್ನ ಜನ್ಮಕ್ಕೆ ಏನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡ್ತಾಯಿ. ನನಗೂ ನನ್ನ ಮಗಳವಳೆ, ಈಗ ನನ್ನ ಮೊಮ್ಮಗೂ ಬೇರೆ ಹುಡ್ತೈತೆ. ನಾನು ತಾನೇ ಎಷ್ಟು ಜನ ಸಾಕ್ಲಿ ಹೇಳು. ನಮ್ಮ ಮನೆಗೂ ಬರೀ ಎಣ್ಣೆ ಇಕ್ಲೇನೇ ಇರೋದು. ಅದು ಬಿಟ್ಬಿಟ್ಟು ನನಗೂ ಇನ್ನು ಯಾರು ಗಂಡಸರವ್ರ ದುಡ್ದಾಕಕ್ಕೆ. ನನ್ಗೇನು ಮನೆಗೆ ಉಳ್ಕೊಳಕ್ ಜಾಗ ಅಷ್ಟೇನೇ ಬೇಕಿರೋದು. ನೀನು ಊಟ ನಂಗೆ ಹಾಕ್ಬೇಕು, ನಾನು ಹೆಂಗ ಹೊಂದಿಸ್ಕೊಂಡು ತಿನ್ಕೋತೀನಿ. ಒಂದ್ ತಿಂಗಳು ಮಟ್ಟಿಗೆ ಇಲ್ಲೇ ಇರ್ತೀನಿ. ನಿನ್ನ ಅಳಿಯ ಮಾಡಿರೋ ಸಾಲಕ್ಕೆ ಸಾಲ ಕೊಡೋ ಗಂಟ ನಾನು ತಾನೇ ಇನ್ನು ಎಲ್ಲೋಗ್ಲಿ. ನೋಡಿ, ನೀವು ಏನಾರ ಅನ್ಕೊಳ್ಳಿ, ನಾನಂತೂ ಇಲ್ಲೇ ಇರೋದೇ ನಿನ್ಯ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಎಷ್ಟು ಮೂರು ಬಿಟ್ಟು ನಿಂತಿರ್ಬೇಡ ಇವಳು. ಇಷ್ಟೆಲ್ಲ ಕ್ಯಾಕರ್ಸ್ ಮಕ್ಕ ಕೂತ್ರು ಅಂದ್ರೆ ಸೀದಾ ಒಳಗಡೆ ಕೊಂಟಾಯ್ತಾಳಲ್ಲಮ್ಮ ಇವಳು. ಇನ್ನು ಎಂತ ಬಿಟ್ಟು ಮುಂಡೆ ಇರಬೇಡ ಇವಳು ಅಂತನೂ. ಅಯ್ಯೋ ರಾಮ, ಇನ್ನೆಷ್ಟು ತಾನೇ ಉಗಿದು ಮೆಟ್ನಾಗ ಹೊಡಿಯೋಕಾಯ್ತದೆ. ಇಷ್ಟೆಲ್ಲ ಉಮನ ಮಾಡಿ ಉಗುತ್ರುನು ನೆಟ್ಟು ಹೋಯ್ತಾವಳಲ್ಲ ಇವಳು. ಇದು ಯಾವ ಕರ್ಮನ ನಮ್ಗಂತೂ. ಲೇ ಸುಮಾ, ಸುಮಾ ಸುಮ್ಮನೆ ಈಚೆ ಕಡೆಗೆ ಬಂದ್ಬಿಡು. ನನ್ನ ಮಗಳು ರೂಮ್ ಅದು ಹೋಗಕ್ಕೆ ಹೋಗ್ಬೇಡ. ನಿನಗೆ ಏನಾರು ತಗೊಂಡು ಹಾಕ್ಬಿಡ್ತೀನಿ ಅಷ್ಟೇ. ನೀನಿಯ ಸುಮ್ ಬಂದ್ಬಿಡು. ನೆಮ್ಮದಿಗಿರಕ್ಕೂ ಬಿಡಕ್ಕಿಲ್ವಲ್ಲ, ಇಲ್ಲಿ ಸಾಯಿಸ್ತಾಳಲ್ಲ ಇವಳು. ಯಾವ ಜನದಾಗ ಏನು ಕರ್ಮ ಮಾಡಿದ್ನ ನಾನು ನಿಮ್ಮ ಮನೆಗೆ ಬಂದು ಫ್ಯಾಮಿಲಿಗೆ ಬಂದ್ಬಿಟ್ಟು ತಗ್ಲಾಕಬಿಟ್ಟು ಒಳ್ಳೆ ಗಂಡಿಂದನೂ ನೆಮ್ಮದಿ ಇಲ್ಲ, ನಾದಿನಿಂದನೂ ನೆಮ್ಮದಿ ಇಲ್ಲ, ಯಾವಳಿಂದನೂ ನೆಮ್ಮದಿ ಇಲ್ಲ. 2 ದಿನ ನೆಮ್ಮದಿಗಿರಾನಿ ಅಂತ ಇದ್ರೆ ಯಾರಿಂದನೂ ನನಗೆ ನೆಮ್ಮದಿ ಇಲ್ಲ ಬಿಡು. ನನ್ನ ಗಂಡನಿಂದ ನೆಮ್ಮದಿ ಇಲ್ಲ, ಅವಳಿಯನಿಂದ ನೆಮ್ಮದಿ ಇಲ್ಲ, ಈ ಮಗಳಿಂದ ನೆಮ್ಮದಿ ಇಲ್ಲ. ಈಗಿನ ಆದ್ನಿ ಬೇರೆ ವಕ್ರಿಸ್ಕೊಂಡ್ಲು. ಅಯ್ಯೋ ಏನು ಮಾಡೋದು, ಏನು ಕತೆಯೋ. ಹಿಂಗೆ ಬಡ್ಕಂಡೆ ಅವತ್ತೇನೆ ಆ ಬಾಣ್ಲಿನ ಮದುವೆ ಮಾಡ್ಕೊಳಕಿಲ್ಲ ಕಣಮ್ಮ, ಬಾಣ್ಲಿನ ಮದುವೆ ಮಾಡ್ಕೊಳಕಿಲ್ಲ ಅಂತ ಕೇಳ್ದ ನೀನು. ಅಯ್ಯೋಯ್ಯ ಅಪ್ಪ, ಅಯ್ಯೋಯ್ಯ ಹಂಗಲ್ಲ, ಅವನು ಬೇಡ, ಅವನು ಬೇಡ, ಒಳ್ಳೆ ಮನೆತನ, ಅವಂತ ಮನೆತನ, ಇಂಥ ಮನೆತನ ಅಂತ ಹೇಳ್ದೆ. ಹೋಗು, ನನ್ನ ಬಾಳೆ ಹೆಂಗ್ ಬಂದು ಬಿದ್ದೈತ್ ನೋಡ್ದೆ. ಒಳ್ಳೆ ಮನೆತನಂತೆ. ಹೊತ್ತೆ ಸರಿ ಇಲ್ಲ, ನಾದ್ನಿ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಯಾರು ಸರಿ ಇಲ್ಲ. ತಂದು ಗಂಟಾಕ್ಬಿಟ್ಟಲ್ಲ ನೀನು. ಏನು ಮಾಡಬೇಕು ನನಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಇನ್ನು ಸಾಯ್ಬೇಕಿಲ್ಲೇನಿಯ ನಾನು. ಸಾಯ ಕಾಲದಾಗ ನಾನು ನೆಮ್ಮದಿಯಾಗಿರ್ತೀನಿ ಅಂದರೆ ಸಾಯ ಕಾಲದಾಗೂ ಯಾವ ನೆಮ್ಮದಿನೂ ಇಲ್ವಲ್ಲ ನನಗೆ. ಕೊನೆ ಗಂಟೆ ಇವ್ರ ಫ್ಯಾಮಿಲಿಯಿಂದ ತೊಂದರೆ ಆಗದೆ ಆಯ್ತು ನನಗಂತೂ. ನೆಮ್ಮದಿ ಅನ್ನೋದು ಬಿಡು. ಊರು ಬಿಟ್ಟು ಫ್ಯಾಮಿಲಿ ಕಣಮ್ಮ ಇವ್ರದು. ಎಲ್ಲಾನು ಬಿಟ್ಟು ಬಿಸಾಕ್ಬಿಡ್ಬಿಟ್ಟವ್ರೆ. ಮಾನ ಮರ್ವಾದಿ ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲ ಇವ್ರ ಫ್ಯಾಮಿಲಿನವ್ರಿಗೆ. ಏ ಮಮತಾ, ಹೊಸಿ ನಿಧಾನಕ್ಕೆ ಬೈಕಾ, ನನ್ಗಲ್ಲಿ ಮನೆ ಕತ್ತೀನಿ. ಅಯ್ಯೋ, ನಾನು ಟೆನ್ಷನ್ ನಿದ್ದೆ ಬೇರೆ ಇಲ್ಲ. ಇವಳು ಹಿಂಗೆ ಕಿರ್ಚಾಡ್ತಾ ಐತೆ. ನಾನು ಎಲ್ಲಕ್ಕೆ ತಾನೇ ಹೋಗ್ಲಿ ಹಾಳಾಗಿ. ನೀನು ಅಳಿಯ ದುಡ್ಡು ಕೊಡ ಗಂಟ್ರೆ ಇಲ್ಲೇ ಮನೆ ಕತ್ತೀನಿ. ಅದೇನ್ ಮಾಡ್ತೀವಿ ಮಾಡ್ಕೈನು. ನಾನಂತೂ ನಿಂಗೆ ಏನು ಹೇಳಕ್ಕಿಲ್ಲ, ಹೇಳಕ್ ಬರಂಗೂ ಇಲ್ಲ ನಾನಂತೂ. ಗಂಟಾಕ್ಬಿಟ್ಟಲ್ಲಮ್ಮ, ಗಂಟಾಕ್ಬಿಟ್ಟ. ಈಗ ನೀನೇನೋ ಊರೋಗು ಅಂತ ಐತೆ, ಕಾಡ್ ಬಾ ಅಂತ ಐತೆ ಅಂತ ಹೊಂಟೈತ್ಯಾ. ಗಂಟಾಕಿದ್ಯಲ್ಲ ಈಗ ಏನು ಹೇಳ್ತೀಯ ಹೇಳು. ಹೇಳು, ಏನ್ ಮಾಡ್ಕೊಂಡು ಸಾಯ್ಲಿ ನಾನುನುವೆ. ಸಮಾಧಾನ ಮಾಡ್ಕಳಿ. ಮಗ ಒಂದು ಉಟ್ಬಿಡ್ಲಿ, ಏನೋ ಒಂದು ಮಾಡಿದ್ರಾಯ್ತು. ಈ ಮನೆಗೇನೆ ಮಾರ್ಬಿಟ್ಟು ಎತ್ತನ ಒಂಟಿಗಿಂಟು ಹೋಗೋಣ. ಯಾಕೆ ಯೋಚನೆ ಮಾಡಿಯ ನೀನು? ಸುಮ್ಕಿರ್ ನೀನು ಹಂಗೆಲ್ಲ ತಲೆ ಕೆಡ್ಸ್ಕೊಂಡು ಕೆರೆ ಇಡ್ಸ್ಕೊಂಡು ಕುತ್ಕೊಬೇಡ ನೀನು. ಏನು ಮಾಡಿಯ ನಿಮ್ಮ ಮದುವೆ ಮಾಡ್ಕೊಂಡು 30 ವರ್ಷ ಆಯ್ತು. ನೀನು ಇವಾಗ ಕೇಳಿದ್ರೆ ನನಗೇನು ಉತ್ತರ ಕೊಡ್ಲಿ ಹೇಳು. ನಾನೇನು ಗೊತ್ತಿತ್ತೆ ನನಗೆ ಬೇಕಂತ ಏನಾರ ಮಾಡಿದ್ನಿ ನಾನು. ನೀನೇ ಹೇಳು, ಬೇಕಂತ ಮಾಡಿದ್ರೆ ಏನೋ ತಲೆ ತಗ್ಗಿಸ್ತಿದ್ದೆ ನಾನುನುವೆ. ಬಿಡು, ಎಲ್ಲ ನನ್ನ ಕರ್ಮ. ನನ್ನ ಕರ್ಮಕ್ಕಿಷ್ಟು. ಯಾವ ದೇವ್ರು ನನಗೆ ಒಳ್ಳೆ ಹಣೆ ಬರಹನೆ ಬರ್ದಿಲ್ಲಪ್ಪ.